ಮುಳಬಾಗಿಲು ಟೌನ್ ನಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಒಂದು ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ವಿಜೃಂಭಣೆಯಾಗಿ ಆ ತಾಯಿಯ ಒಂದು ಜಾತ್ರೆಯನ್ನ ಎಲ್ಲ ಮುಖಂಡರು, ಈಗ ಮಾನ್ಯ ಇಷ್ಟೊತ್ತು ಮೊನ್ನೆ ಕಲ್ಪಲ್ ಪ್ರಕಾಶ್ ಅವರು ಮಾತಾಡಿದ್ರು, ಮೊನ್ನೆ ಶ್ಯಾಂಬೈರವರು ಇಲ್ಲಿ ಇದ್ದಾರೆ. ಇದಕ್ಕೆಲ್ಲ ಹೆಚ್ಚಿನ ಸಹಕಾರ ಬೇಕು. ಇವಾಗ ಶಾಪಲ್ ನಾರಾಯಣಪ್ಪನ ಬಗ್ಗೆ ಹೇಳಿದ್ರು, ಯಾರು ನಮ್ಮ ಪ್ರಕಾಶ್ ಅವ್ರು ಹೇಳಿದ್ರು. ಅವ್ರ ಮಗ ಈಗ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಅವ್ರ ಹೆಂಡತಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಸತ್ಯ ಇದು. ಆದ್ರೆ ಸಹಕಾರ ಕೊಡೋದು ಭಾರಿ ಮುಖ್ಯ. ಸಹಕಾರ ಕೊಡುವಂಥದ್ದಲ್ಲಿ ಈಗ ಮೇಯ್ನು ಮಾನ್ಯ ಶ್ಯಾಮಯ್ಯನವರು ಈ ಸಲ 2,000 ಕಳಶಗಳಿಗೆ ಸೀರೆಗಳು ಮತ್ತೆ ಕಳಶಗಳು ಎಲ್ಲ ಸಹಕಾರವನ್ನು ಅನೇಕ ರೀತಿ ಕೊಡ್ತಾ ಇದ್ದಾರೆ. ಆ ತಾಯಿ ಇನ್ನು ಅಂತ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಈ ದೈವ ಕಾರ್ಯಕ್ಕೆ ಹೆಚ್ಚಿನ ಸಹಕಾರ ನೀಡಿ ಪ್ರತಿ ವರ್ಷ ಇನ್ನು ವಿಜೃಂಭಣೆ ನಡೀಲಿ ಅಂತ ಬಿಟ್ಟು ಆ ತಾಯಿಯಲ್ಲಿ ಬೇಡುತ್ತಾ, ಏನು ಭಕ್ತಾದಿಗಳು ಕಳಶಗಳು ತಂದಿದ್ದಾರೆ ಸಾಂಗೋಪಾಂಗವಾಗಿ ದೇವರ ಮೆರುಗುವೆಯನ್ನು ನೋಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನು ಮಾಡ್ಬೇಕಪ್ಪ ಅಂತಕ್ಕಂಥ ಉತ್ಸಾಹ ಪ್ರತಿಯೊಬ್ಬರ ದಾನಗಳಲ್ಲಿ ಬರ್ಲಿ ಅಂತ ಹೇಳ್ಬಿಟ್ಟು ಆ ತಾಯಿ ಅವರಿಗೆ ಆಶೀರ್ವಾದ ಕೊಳ್ಳಿ ಅಂತ ಆ ತಾಯಿಯಲ್ಲೇ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.